ಬೆಂಗಳೂರಿನಲ್ಲಿ ನೀರಿಗೆ ವಿಪರೀತ ಸಮಸ್ಯೆ ತಲೆದೋರ್ತಾ ಇದೆ. ಚಾಮರಾಜಪೇಟೆಯ ನಂಜಾಂಬ ಅಗ್ರಹಾರದ ಜನ ಪಾಪ ಒಂದು ಬಿಂದಿಗೆ ನೀರಿಗೂ ಕೂಡ ತೀರಾ ಪರದಾಡುವಂತಹ ಪರಿಸ್ಥಿತಿ ಇದೆ. ಈ ಏರಿಯಾದಲ್ಲಿ ಕೆಂಪಬೂದಿ ಕೆರೆ ಕೂಡ ಇದೆ. ಈ ಕೆಂಪಬೂದಿ ಕೆರೆ ಪಕ್ಕದಲ್ಲೇ ವಾಸಿಸುವ ನಿವಾಸಿಗಳಿಗೂ ನೀರಿನ ಸಮಸ್ಯೆ ಇದೆ. ಇದ್ದಂತಹ ಬೋರ್ವೆಲ್ಗಳು ಬತ್ತು ಹೋಗ್ತಾ ಇದೆ, ನೀರಿಗೆ ಪರದಾಡ್ತಾ ಇದ್ದಾರೆ. ಪಕ್ಕದಲ್ಲೇ ಕೆರೆ ಇದ್ರೂ ನೀರು ಸಿಗ್ತಾ ಇಲ್ಲ, ಬೋರ್ ಇದ್ರೂ ನೀರು ಬರ್ತಾ ಇಲ್ಲ. ಕಾವೇರಿ ನೀರಂತೂ ವಾರಕ್ಕೆ 2 ದಿನ ಮಾತ್ರ ಬರುತ್ತೆ, ಅದು 1 ಗಂಟೆ ಮಾತ್ರ ಬರುತ್ತೆ. ನಮ್ಮ ಕಷ್ಟ ಯಾರಿಗೆ ಹೇಳೋದು ಗೊತ್ತಾಗ್ತಿಲ್ಲ. ಜಲಮಂಡಳಿ BBMPಯಿಂದ ಉಚಿತ ನೀರಿನ ಟ್ಯಾಂಕರ್ ಅನ್ನ ನಾವು ನೋಡೇ ಇಲ್ಲ, ಇಲ್ಲಿ ಕೇಳೇ ಇಲ್ಲ ಅಂತ ಜನ ಅಂತಿದ್ದಾರೆ. ಬೆಂಗಳೂರಲ್ಲಿ ನೀರಿನ ಅಭಾವ ಹೆಚ್ಚಾಗ್ತಾ ಇದೆ. ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಂಥ ಪರದಾಟ, ಅಂದರೆ ನೀರಿಗಾಗಿ ಹಾಹಾಕಾರ, ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಇರುವಂಥ ಸ್ಥಳ ನಂಜಾಂಬ ಅಗ್ರಹಾರ ಅಂತ. ಇಲ್ಲಿ ಕೆಂಪೇಗೌಡರು ಕಟ್ಟಿದಂಥ ಏರಿಯಾ ಅನ್ನುವಂಥ ಪ್ರತೀತಿ ಇದೆ. ಜೊತೆಗೆ ಕೆಂಪಾಂಬುದಿ ಕೆರೆ ಇರುವಂಥ ಜಾಗ ಇದು. ಕೆರೆ ಇದ್ದರೂ ಕೂಡ ಇಲ್ಲಿನ ಬೋರ್ವೆಲ್ಗಳು ಸಂಪೂರ್ಣವಾಗಿ ಬತ್ತಿ ಹೋಗಿದ್ದಾವೆ. ಜೊತೆಗೆ ಇಲ್ಲಿ ನೀರು ಸಿಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಟ್ಯಾಂಕರ್ಗಳಿಂದಲೂ ಕೂಡ ನೀರಿನ ವ್ಯವಸ್ಥೆಯನ್ನು ಮಾಡಿಲ್ಲ. ಜೊತೆಗೆ ನಲ್ಲಿಗಳೇನಿದ್ದಾವೆ, ನಲ್ಲಿಗಳಲ್ಲಿ ನೀರು ಬಿಡ್ತಾರೆ, ಅದರ ನೀರು ಸಾಕಾಗದಂಥ ಪರಿಸ್ಥಿತಿ ಇದೆ ನಮಗೆ ಅನ್ನೋ ಥರದ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈಗ ನೀರಿನ ಸಮಸ್ಯೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ ಕೂಡಲೇ ಇಲ್ಲಿನ ಜನ ಸೇರಿಕೊಂಡಿದ್ದಾರೆ. ನಮಗೆ ಸಮಸ್ಯೆ ಇದೆ, ನಾವು ಮಾತನಾಡ್ತೀವಿ, ನಮಗೆ ದಯವಿಟ್ಟು ನೀರಿನ ವ್ಯವಸ್ಥೆ ಮಾಡಿಕೊಡಿ ಅನ್ನೋ ಥರದ ಮಾತುಗಳನ್ನು ಇವರೆಲ್ಲ ಹೇಳ್ತಾ ಇರುವಂಥದ್ದು. ಈಗ ಪ್ರತಿಯೊಬ್ಬರನ್ನು ಮಾತನಾಡಿಸ್ತಾ ಹೋಗ್ತೇನೆ, ಏನು ಹೇಳ್ತಾರೆ ಅಂತ. ನೀರಿನ ಸಮಸ್ಯೆ ಇದೆಯಾ ಇಲ್ಲಿ? ಇದೆ ಸರ್, ತುಂಬನೇ ಇದೆ. ಇಲ್ಲಿ ಟ್ಯಾಂಕ್ ಇತ್ತು ಅಂದ್ರೂ ನೀರು ಬರಲ್ಲ, ಇಲ್ಲ ಬೀದಿ ಕೊಳಗೆ ನಾವು ಎತ್ಕೊಂಡು ಹೋದ್ರೂ ನೀರು ಸರಿಯಾಗಿ ಬರಲ್ಲ ಸರ್. ಬೋರ್ವೆಲ್ಗೂ ಇದೆ, ಇದ್ರೂ ಇಲ್ಲೇನು ಮಾಡಿದ್ದಾರೆ ಅಂತಂದರೆ ನೀರು ಒಂದು ತೊಟ್ಟು ನೀರು ಬರಲ್ಲ ಇಲ್ಲಿ. ಸಮಸ್ಯೆ ಇದೆ. ನಿಮ್ಗೆ ಯಾವ ಥರದ ಸಮಸ್ಯೆ ಆಗ್ತಿದೆ? ಎಷ್ಟು ದಿನಗಳಿಂದ ಆಗ್ತಿದೆ? ನೀರಿಲ್ಲ ಸ್ವಾಮಿ, ಎಲ್ಲವೇ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬರ್ತದೆ ಸಣ್ಣ ನೀರು, ನೀರು ಭಾಳ ಶಾರ್ಟೇಜು, ಯಾವ ಥರದಲ್ಲೂ ನೀರು ಬರ್ತಾ ಇಲ್ಲ. ಬಂದ್ರೂ ನಿಂತೋಗ್ಬಿಡ್ತದೆ ಬೇಗ, ಅಷ್ಟೇ. ಸಾಕಾಯ್ತಾ ಇಲ್ಲ ಅಷ್ಟೇ. ಈ ಥರದ್ದು ಸಮಸ್ಯೆ ಆಗಿರೋದು ಈ ಹಿಂದೆ ನೋಡಿದ್ರಾ ಮೇಡಮ್ ನೀವು? ಯಾವತ್ತಾದ್ರೂ ಈ ಥರ ಇಷ್ಟೊಂದು ಸಮಸ್ಯೆ ಆಗಿದೆ? ಕಾಲದಲ್ಲಿ ಮಾತ್ರ ಆಗೋದು, ಇವಾಗ ತುಂಬ ದಿವಸದಿಂದ ಇದೇ ಥರ ಆಗಿದೆ. ನೀರು ನಾವು ನಮಗಿಲ್ಲಿ ರೋಡಲ್ಲಿ ಬಂದರೆ ಮಾತ್ರ ಹಿಡಿಯೋಕ್ಕಾಯ್ತೈತೆ. ಮನೆಗಳಲ್ಲಿ ತುಂಬ ಸಣ್ಣ ನೀರು ಬೀಳ್ತಾ ಇದೆ. ಟ್ಯಾಂಕರ್ಗಳ ತರಿಸ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ತಿರ್ತಾರೆ. ನೀವು ಟ್ಯಾಂಕರ್ಗಳು ತರಿಸ್ಕೊತೀರಾ, ಇಲ್ಲ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು BWSS ಕೊಟ್ಟು ನಾವು ತರಿಸ್ಕೊಳ್ತೀವಿ? ಹೌದು. BWSS ಯಾವುದು ಬರಲ್ಲ? ಇಲ್ಲ, ಯಾವುದು ಬರೋದಿಲ್ಲ. ಟ್ಯಾಂಕರ್ ವ್ಯವಸ್ಥೆ ಯಾರು ಮಾಡಿಲ್ಲ. ಈಗ ಸಿಂಟೆಕ್ಸ್ ಟ್ಯಾಂಕ್ಗಳನ್ನ ಇಡ್ತೀವಿ, ಅದರಿಂದನೂ ನೀರು ಇಟ್ಕೊಬೋದು ಅಂತ ಹೇಳ್ತಿದ್ರು. ಆ ಥರದ್ದು ವ್ಯವಸ್ಥೆ ಇದೆಯಾ? ಇಲ್ಲ ಇಲ್ಲ, ಯಾವುದೂ ಇಲ್ಲ. ಇಲ್ಲ, ಅಮೌಂಟ್ ಕೊಟ್ಟು ನಾವು ನೀರು ಬೇಕು ಅಂದರೆ ಇದು ಮಾಡ್ಕೊಳ್ಬೇಕು. ಏನನ್ಸುತ್ತೆ, ನೀರಿಗೂ ಕೂಡ ಇಷ್ಟೊಂದು ಪರದಾಡಬೇಕಾದ ಪರಿಸ್ಥಿತಿ ಇದೆ, ಏನು ಹೇಳ್ತೀರಿ? ನೀರು ಬರಲ್ವಲ್ಲ, ಸಣ್ಣ ಬತ್ತೈತೆ. ಬೆಳಗ್ಗೆ 5 ಗಂಟೆಗೆ 5:15 ನಿಂತೋಗುತ್ತೆ. ನಾವೇನು ಊರಕ್ಕಾಗ್ತದ ಅಲ್ಲಿ ಇಲ್ಲಿ ನೀರು? ಅದನ್ನೇ ಇರೋದ್ರಲ್ಲೇ ಖರ್ಚು ಮಾಡ್ಕೊಂಡು ಏನೋ ಮಾಡೋದು. ಏನು ಮಾಡ್ತೀರಾ? ಬೋರ್ವೆಲ್ಗಳು ಇದೈತೆ, ಟ್ಯಾಂಕ್, ಅಲ್ಲೂ ಬರ್ತಾಯಿಲ್ಲ ನೀರು. ನೀರು ಮಳೆಯಲ್ಲಿ ಇದಕ್ಕೆ ನೀರಿಲ್ಲ ಅಂತಾರೆ, ಅಷ್ಟೇ. ಓಕೆ, ಇದು ಸಾರ್ವಜನಿಕರು ಹೇಳ್ತಾ ಇರೋದು. ಅಂದರೆ ತುಂಬ ಕಷ್ಟ ಆಗ್ತಿದೆ ನಮಗೆ. ಯಾರು ಕೂಡ ಸಿಂಟೆಕ್ಸ್ ಟ್ಯಾಂಕ್ ಅಂತ ಹೇಳ್ತಾ ಇದ್ರು BWSS ಅದನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿಲ್ಲ. ಜೊತೆಗೆ ಟ್ಯಾಂಕರ್ಗಳೇನಿದ್ದಾವೆ, ಟ್ಯಾಂಕರ್ಗಳು ನಾವೇ ದುಡ್ಡು ಕೊಟ್ಟು ಹೊಡ್ಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಯಾರೂ ಕೂಡ ಜಲಮಂಡಳಿಯಿಂದ ಆಗಿರ್ಬೋದು, BBMPಯಿಂದ ಆಗಿರ್ಬೋದು, ಯಾವುದೇ ರೀತಿಯಂಥ ಟ್ಯಾಂಕರ್ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಒಟ್ಟಾರೆ ನಮ್ಮ ಏರಿಯಾ ಏನಿದೆ, ಕೆಂಪಾಂಬುದಿ ಕೆರೆ ಇದೆ, ಸಾಕಷ್ಟು ಬೋರ್ವೆಲ್ಗಳಿದ್ವು, ಎಲ್ಲವೂ ಕೂಡ ಬತ್ತಿ ಹೋಗಿದ್ದಾವೆ. ಈಗ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀವಿ. ಕುಡಿಯೋದಕ್ಕಾಗಲಿ ಬಳಸೋದಕ್ಕಾಗಲಿ ನೀರಿನ ವ್ಯವಸ್ಥೆ ತುಂಬಾ ಹದಗೆಟ್ಟೋಗಿದೆ. ದಯವಿಟ್ಟು ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅನ್ನುವಂಥ ಒತ್ತಾಯವನ್ನು ಇವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆಗೆ ಮಹದೇಶ್ ಆನಿಕಲ್, ಪಬ್ಲಿಕ್ TV, ಬೆಂಗಳೂರು.